ಹಾಯ್ ನಮಸ್ಕಾರ, ಹೇಗಿದ್ರಿ ಎಲ್ಲರೂ? ನಾನಿವತ್ತು ಬೇಗ ರೆಡಿಯಾಗಿ ಫ್ರೆಂಡನ್ನು ಮೀಟ್ ಆಗೋಕ್ಕಂತ ಹೊರಡ್ತಿದ್ದೆ. ಮನೆಯಿಂದ ಆಟೋದಲ್ಲಿ ಹೊರಟೆ. ಆಮೇಲೆ ಅವಳು ಸಿಕ್ಕಿದ ನಂತರ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡ್ತು ಊಟಕ್ಕೆಲ್ಲ ಹೋಗೋದಂತ. ಅವಳಿಗೆ ವಾರ ಇದ್ದಿದ್ದರಿಂದ ನಾವು ವೆಜ್ ಊಟಕ್ಕೆ ಹೋಗಬೇಕಾಯ್ತು. ಹಂಗಳೂರಲ್ಲಿರೋ ವೆಂಕಟಲಕ್ಷ್ಮಿ ಮೆಸ್ಸಿಗಂತ ಹೊರಟು ನಾವು. ನಮಗೆ ಹೋದ ಕೂಡಲೇ ಅಲ್ಲಿ ಆಂಬಿಯನ್ಸ್ ಎಲ್ಲ ಇಷ್ಟ ಆಯಿತು, ಒಳ್ಳೆ ಇದ್ದಿತ್ತು. ಇಬ್ಬರು ಹೋಗಿ ಊಟ ಆರ್ಡರ್ ಮಾಡ್ತು. ಬಾಳೆಲೆ ತಂದಿಟ್ರು. ಬಾಳೆಲೆ ಕಂಡ್ಕೂಳೆ ನಂಗೆ ಪಟ್ಟೆ ಮದುವೆ ಮನೆ ನೆನಪಾಯಿತು. ಒಂದೊಂದೇ ಬಡ್ಸೋಕೆ ಶುರು ಮಾಡ್ರು. ಹಾಗೆ ಒಂದು ತಟ್ಟೆಯಲ್ಲಿ ಪಲಾವ್ ತಂದು ಕೊಟ್ಟರು. ಫಸ್ಟ್ ಇದೊಂದ್ಸಲ ಕಣ್ ಪಲಾವ ಅಥವಾ ಫ್ರೈಡ್ ರೈಸ್ ಕನ್ಫ್ಯೂಸ್ ಆಯಿತು, ಎಂತಕ್ಕಂದರೆ ಮೇಲೆ ಸಾಸ್ ಹಾಕಿ ಕೊಟ್ಟಿರೋ. ಬಟ್ ಟೇಸ್ಟ್ ಪಲಾವ್ ಇದ್ದಿತ್ತು. ಉಪ್ಪಿನಕಾಯಿ, ಚಟ್ನಿ, ಪಲ್ಯ, ಹಪ್ಪಳ, ಅನ್ನ, ರಸಮ್, ಸಾಂಬಾರ್, ಮಜ್ಜಿಗೆ, ಮೊಸರು ಮತ್ತು ಒಂದು ಬೌಲಲ್ಲಿ ಸ್ವಲ್ಪ ಪಾಯಸ. ಅನ್ನಕ್ಕೆ ರಸಮ್ ಹಾಕಿ ಕಲ್ಸ್ಕೊಂಡು ತಿಂದು ಕೂಡಲೇ ನಂಗೆ ನೆನಪಾದದ್ದು ಒಂದೇ, ಮದುವೆ ಮನೆಯದು ರಸಮ್ ಇರುತ್ತಲ್ಲ, ಅದು ಅಷ್ಟೇ ಸೇಮ್ ಟೇಸ್ಟ್ ಕೊಡ್ತಾ ಇದ್ದಿತ್ತು, ಅಷ್ಟು ರುಚಿ ಇದ್ದಿತ್ತು. ಬ್ರಾಹ್ಮಿನ್ ಸ್ಟೈಲ್ ವೆಜ್ ಊಟ ನಾವು ತಗೊಂಡದ್ದು ಸ್ಪೆಷಲ್ ಮೀಲ್ಸ್. ಒಂದು ಊಟಕ್ಕೆ 150 ರೂಪಾಯಿ, ಸ್ವಲ್ಪ ಜಾಸ್ತಿ ಆಯ್ತೇನೋ. ಬಟ್ ಟೇಸ್ಟ್ ಮತ್ತು ಕ್ವಾಲಿಟಿ ಸೂಪರ್ ಇದ್ದಿತ್ತು, ತುಂಬ ಇಷ್ಟ ಆಯಿತು. ನಾನು ಇದಕ್ಕೆ 4 ಔಟ್ ಆಫ್ 5 ರೇಟಿಂಗ್ಸ್ ಕೊಡ್ತೆ. ಮತ್ತೆ ಪುನಃ ಕೂಡ ವಿಸಿಟ್ ಮಾಡ್ಬೋದು. ಲಾಸ್ಟಲ್ಲಿ ಲಡ್ಡು, ಬೂಂದಿ, ಪಾಯಸ ಇದನ್ನೆಲ್ಲ ತಿನ್ಕೊಂಡು ಹಗುರ ನಡ್ಕೊಂಡು ಆಟೋ ಸ್ಟ್ಯಾಂಡಿಗೆ ಹೋಗ್ತಾ ಇತ್ತು. ಅಲ್ಲಿಂದ ನಾವು